ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂವೈಎಸ್. ಮಿಡಲ್ ಕ್ಲಾಸ್ ವ್ಯಕ್ತಿಯಾಗಿದ್ದ ಚಿತ್ರದ ಹೀರೋ ದೇವ್ ತಿಂಗಳಾದ್ರೆ ತಾನು ಮಾಡಿರುವ ಸಾಲಕ್ಕೆ ಇಎಂಐ ಕಟ್ಟೋದಕ್ಕೂ ಕೂಡ ಪರದಾಡ್ತಿರ್ತಾನೆ. ಹೀಗಿರುವಾಗ ಒಂದು ದಿನ ಸಂಜೆ ತನ್ನ ಕೆಲಸ ಮುಗಿಸಿಕೊಂಡು ಬೇಗ ಮನೆಗೆ ಹೋಗಿ ನೋಡಿದ್ರೆ ತನ್ನ ಜೀವನನೇ ತಲೆ ಕೆಳಗಾಗುವ ಒಂದು ದೃಶ್ಯ ಕಾಣಿಸುತ್ತೆ. ಇದಾದ ಮೇಲೆ ಚಿತ್ರದಲ್ಲಿ ಬ್ಲಾಕ್ ಮೇಲ್ಗಳು ಹಾಗೂ ಬ್ಯಾಕ್ ಟು ಬ್ಯಾಕ್ ಕೊಲೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ದೇವ್ ತನ್ನ ಮನೆಯಲ್ಲಿ ಆ ದಿನ ನೋಡಿದ್ದೇನೋ. ಅಂದಿನಿಂದ ಚಿತ್ರದ ಹೀರೋ ದೇವ್ನ ಸುತ್ತಮುತ್ತ ನಡೆಯುತ್ತಿರುವ ಈ ಬ್ಲಾಕ್ ಮೇಲ್ಗಳು ಹಾಗೂ ಕೊಲೆಗಳಿಗೆ ಕಾರಣ ಏನೋ, ಕೊನೆಗೆ ದೇವ್ ಇದೆಲ್ಲವನ್ನ ಸಾಲ್ವ್ ಮಾಡೋದನ್ನ ಇಲ್ವಾ ಅನ್ನೋದನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿರುವ ಚಿತ್ರನೇ ಬ್ಲಾಕ್ ಮೇಲ್. ಅಂದ ಹಾಗೆ ಇದು 2018ರಲ್ಲಿ ಬಿಡುಗಡೆಯಾಗಿದ್ದ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ದೇವ್ನನ್ನ ನೋಡ್ತೀವಿ. ದೇವ್ ಒಂದು ಟಾಯ್ಲೆಟ್ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿರ್ತಾನೆ. ದೇವ್ಗೆ ಆ ಕೆಲಸ ಹಾಗೂ ಆ ಕಂಪನಿ ಎರಡೂ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ತಾನು ಮಾಡಿಕೊಂಡಿದ್ದ ಸಾಲವನ್ನ ತೀರಿಸೋದಕ್ಕೆ ಅಂತ ಬೇರೆ ದಾರಿ ಇಲ್ಲದೆ ತನಗಿಷ್ಟ ಇಲ್ಲದೆ ಇರುವ ಕೆಲಸವನ್ನ ಮಾಡ್ತಿರ್ತಾನೆ. ಈತನ ಆಫೀಸ್ ಸಾಯಂಕಾಲ 6:00ಗೆ ಕ್ಲೋಸ್ ಆದ್ರೂ ಕೂಡ ಈತ ಮಾತ್ರ ತನ್ನ ಕಂಪ್ಯೂಟರ್ ನಲ್ಲಿ ವಿಡಿಯೋ ಗೇಮ್ಸ್ ಆಡ್ತಾ ರಾತ್ರಿ 9:30 10 ಗಂಟೆವರೆಗೂ ಆಫೀಸ್ ನಲ್ಲೇ ಕೂತಿರ್ತಾನೆ. ಅದಕ್ಕೆ ಕಾರಣ ಏನಂದ್ರೆ ದೇವ್ಗೆ 7 ವರ್ಷಗಳ ಹಿಂದೆ ರೀನಾ ಎಂಬ ಒಬ್ಬಳು ಮಹಿಳೆಯ ಜೊತೆ ಮದುವೆ ಆಗಿರುತ್ತೆ. ಅರೇಂಜ್ ಮ್ಯಾರೇಜ್ ಆಗಿದ್ರು ಕೂಡ ದೇವ್ ರೀನಾಳನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ರೀನಾ ಮಾತ್ರ ಇವನನ್ನ ಇಷ್ಟನೇ ಪಡ್ತಿರೋದಿಲ್ಲ. ಗಂಡ ಹೆಂಡತಿಯಾಗಿ ಇಬ್ಬರು ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು ಕೂಡ ಇಬ್ಬರು ತಮ್ಮದೇ ಬೇರೆ ಬೇರೆ ಪ್ರಪಂಚಗಳಲ್ಲಿ ಬದುಕ್ತಿರ್ತಾರೆ. ಮದುವೆಯಾಗಿ 7 ವರ್ಷಗಳೇ ಕಳೆದಿದ್ದರೂ ಕೂಡ ಇವರಿಬ್ಬರಿಗೆ ಮಗುನೇ ಆಗಿರೋದಿಲ್ಲ. ರೀನಾ ದೇವ್ ಜೊತೆ ತನ್ನ ಖರ್ಚಿಗೇನಾದ್ರೂ ದುಡ್ಡು ಬೇಕಂದ್ರೆ ಅಥವಾ ತಾನೇನಾದ್ರೂ ಹೊರಗಡೆ ಹೋಗಬೇಕಂದ್ರೆ ಮಾತ್ರ ಮಾತನಾಡಿಸುತ್ತಿರುತ್ತಾಳೆ. ಇದೇ ಕಾರಣಕ್ಕೆ ಮನೆಗೆ ಹೋಗಿ ಸುಮ್ಮನೆ ಬೇಜಾರಾಗೋ ಬದಲು ಆಫೀಸ್ ನಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ದೇವ್ ಪ್ರತಿದಿನ ಲೇಟ್ ನೈಟ್ ಆದ್ರೂ ಕೂಡ ತನ್ನ ಕಂಪ್ಯೂಟರ್ ನಲ್ಲಿ ಗೇಮ್ಸ್ ಆಡ್ತಾ ಆಫೀಸ್ ನಲ್ಲೇ ಕೂತಿರ್ತಾನೆ. ತನ್ನ ಆಸೆಗಳನ್ನ ತೀರಿಸಿಕೊಳ್ಳೋದಕ್ಕೆ ಇವನ ಕೊಲೀಗ್ಸ್ ಅವರ ಟೇಬಲ್ ಮೇಲೆ ಇಟ್ಟುಕೊಂಡಿರುತ್ತಿದ್ದ ಅವರ ಹೆಂಡತಿಯರ ಫೋಟೋಸ್ ಗಳನ್ನ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ತಿರ್ತಾನೆ. ದೇವ್ಗೆ ಆಫೀಸ್ ನಲ್ಲಿ ಆನಂದ್ ಎಂಬ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾನೆ. ಈ ಆನಂದ್ಗೆ ಮದುವೆ ಆಗಿದ್ದರೂ ಕೂಡ ಬೇರೆ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋದು ಹಾಗೂ ಅವರ ವಿಷಯಗಳನ್ನೇ ಮಾತನಾಡಿಕೊಳ್ಳೋದು ಈ ರೀತಿಯ ಕೆಲಸಗಳನ್ನ ಮಾಡ್ತಿರ್ತಾನೆ. ಅದೇ ದಿನ ದೇವ್ನ ಕಂಪನಿಗೆ ಪ್ರಭಾ ಎಂಬ ಒಬ್ಬಳು ಹುಡುಗಿ ಹೊಸದಾಗಿ ಕೆಲಸಕ್ಕೆ ಜಾಯಿನ್ ಆಗ್ತಾಳೆ. ಆ ಪ್ರಭಾಳನ್ನ ನೋಡಿದ ಈ ಆನಂದ್ ದೇವ್ ಬಳಿ ಆಕೆಯ ಬಗ್ಗೆನೆ ಮಾತನಾಡ್ತಿರ್ತಾನೆ. ಮಧ್ಯಾಹ್ನ ಬ್ರೇಕ್ ಟೈಮ್ ನಲ್ಲಿ ಇಬ್ಬರು ಮಾತನಾಡ್ತಾ ಕೂತಿದ್ದಾಗ ಆನಂದ್ಗೆ ದೇವ್ನ ಮ್ಯಾರಿಡ್ ಲೈಫ್ ನ ಬಗ್ಗೆ ಗೊತ್ತಾಗಿ ಅವನಿಗೆ ಒಂದು ಐಡಿಯಾ ಕೊಡ್ತಾನೆ. ಈ ದಿನ ಸಂಜೆ ನೀನು ಆಫೀಸ್ ನಿಂದ ಮನೆಗೆ ಹೋಗು, ನಿನ್ನ ಹೆಂಡತಿಗೆ ಬರ್ತಾ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡ್ಬೇಡ. ಒಂದು ದೊಡ್ಡ ಗುಲಾಬಿ ಹೂವಿನ ಬೊಕ್ಕೆಯನ್ನ ತೆಗೆದುಕೊಂಡು ಹೋಗಿ ನಿನ್ನ ಹೆಂಡತಿಗೆ ಸರ್ಪ್ರೈಸ್ ಮಾಡು. ಖಂಡಿತ ಆಕೆ ನಿನ್ನನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ ಅಂತ ಹೇಳ್ತಾನೆ. ಆನಂದ್ ಹೇಳಿದ ಈ ಐಡಿಯಾ ದೇವ್ಗೂ ಕೂಡ ಇಷ್ಟ ಆಗುತ್ತೆ. ಸರಿ ಅಂತ ಆತ ಹೇಳಿದ ರೀತಿನೇ ಒಂದು ಗುಲಾಬಿ ಹೂವಿನ ಬೊಕ್ಕೆಯನ್ನ ತೆಗೆದುಕೊಂಡು ಆ ದಿನ ಸಂಜೆ ಬೇಗ ಅಂದ್ರೆ 7:00ಗೆ ಮನೆಗೆ ಹೋಗ್ತಾನೆ. ಮನೆಯ ಡೋರ್ ಓಪನ್ ಆಗಿ ಇರುತ್ತೆ. ಶಬ್ದ ಮಾಡದೆ ಮೆಲ್ಲಗೆ ಒಳಗಡೆ ಬಂದು ರೂಮ್ ನ ಕೀ ಹೋಲ್ ನ ಮೂಲಕ ಒಳಗಡೆ ನೋಡಿದಾಗ ರೀನಾ ಮಲಗಿಕೊಂಡಿರೋದು ಕಾಣಿಸುತ್ತೆ. ಸರಿ ಅಂತ ರೂಮ್ ನ ಒಳಗಡೆ ಹೋಗಿ ರೀನಾಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆ ರೂಮ್ ನ ಡೋರ್ ಅನ್ನ ಇನ್ನೇನೋ ಓಪನ್ ಮಾಡ್ಬೇಕು ಅಂತ ಹೋಗುತ್ತಿರುವಾಗ್ಲೇ ಶಾಕಿಂಗ್ಲಿ ರೀನಾ ಪಕ್ಕದಲ್ಲೇ ಮಲಗಿಕೊಂಡಿದ್ದ ಒಬ್ಬ ವ್ಯಕ್ತಿ ಆಕೆಯನ್ನ ಹಗ್ ಮಾಡಿಕೊಳ್ತಾನೆ. ಇದನ್ನ ನೋಡಿದ ದೇವ್ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಹಾಗಾದ್ರೆ ಇಷ್ಟು ವರ್ಷಗಳಿಂದ ಈ ರೀನಾ ನನಗೆ ಮೋಸ ಮಾಡಿ ಮತ್ತೊಬ್ಬನ ಜೊತೆ ಅಫೇರ್ ನಲ್ಲಿ ಇದ್ಲಾ ಅಂತ ತುಂಬಾನೇ ಬೇಜಾರಾಗುತ್ತೆ. ದೇವ್ಗೀಗ ಅಲ್ಲೇ ಇಟ್ಟಿದ್ದ ಚಾಕುವನ್ನ ತೆಗೆದುಕೊಂಡು ಹೋಗಿ ಅವರಿಬ್ಬರನ್ನ ಕೊಲೆ ಮಾಡಿಬಿಡೋಣ ಅನ್ನುವಷ್ಟು ಕೋಪ ಬಂದಿರುತ್ತೆ. ಆದ್ರೆ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಂಡು ಇಲ್ಲ, ಇವರಿಬ್ಬರಿಗೂ ನಾನು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ತಕ್ಷಣ ಅಲ್ಲಿಂದ ಕೆಳಗಡೆ ಓಡಿ ಬಂದು ತನ್ನ ಕಾರ್ ನಲ್ಲಿ ವೇಟ್ ಮಾಡುತ್ತಾ ಕೂರ್ತಾನೆ. ಆ ವ್ಯಕ್ತಿ ತನ್ನ ಮನೆಯಿಂದ ಹೊರಗಡೆ ಬರ್ತಿದ್ದಂತೆ ಅವನ ಕಾರನ್ನ ಅವನಿಗೆ ಗೊತ್ತಿಲ್ಲದ ಹಾಗೆ ದೇವ್ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫಾಲೋ ಮಾಡ್ತಾ ಹೋದಾಗ ಆ ವ್ಯಕ್ತಿಯ ಕಾರು ಒಂದು ದೊಡ್ಡ ಬಂಗಲೆಯ ಒಳಗಡೆ ಹೋಗುತ್ತೆ. ಅಲ್ಲಿ ಗೇಟ್ ನ ಮುಂದೆ ಇದ್ದ ಸೆಕ್ಯೂರಿಟಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಕೇಳಿದಾಗ ಗೊತ್ತಾಗುತ್ತೆ ಅವನ ಹೆಸರು ರಂಜಿತ್ ಅಂತ. ಈ ರಂಜಿತ್ 7 ವರ್ಷಗಳ ಹಿಂದೆ ದುಡ್ಡಿನ ಆಸೆಗೆ ಡಾಲಿ ವರ್ಮಾ ಎಂಬ ಒಬ್ಬಳು ದೊಡ್ಡ ಬಿಸಿನೆಸ್ ಮನ್ ನ ಮಗಳನ್ನ ಮದುವೆಯಾಗಿರ್ತಾನೆ. ಸ್ನೇಹಿತರೆ, ಇಲ್ಲಿ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನಂದ್ರೆ ಈ ರೀನಾ ದೇವ್ ಜೊತೆ ಅರೇಂಜ್ ಮ್ಯಾರೇಜ್ ಆಗೋದಕ್ಕೂ ಮುಂಚೆ ಈ ರಂಜಿತ್ ನ ಜೊತೆ ಲವ್ ಮಾಡ್ತಿರ್ತಾಳೆ. ಆದ್ರೆ ರೀನಾ ಮನೆಯಲ್ಲಿ ಮದುವೆಯ ಮಾತುಕತೆ ಶುರುವಾಗುತ್ತಿದ್ದಂತೆ ಕೆಲಸವಿಲ್ಲದೆ ಖಾಲಿ ಅಲೆದಾಡುತ್ತಿದ್ದ ಈ ರಂಜಿತ್ ದುಡ್ಡಿನ ಆಸೆಗೆ ಡಾಲಿಯನ್ನ ಮದುವೆಯಾಗಿರ್ತಾನೆ. ಇದಾದ ಮೇಲೆನೆ ಬೇರೆ ದಾರಿ ಇಲ್ಲದೆ ಈ ರೀನಾಳ ಪೇರೆಂಟ್ಸ್ ದೇವ್ನ ಜೊತೆ ಆಕೆಯ ಮದುವೆಯನ್ನ ಮಾಡಿಸಿರ್ತಾರೆ. ಆದ್ರೆ ಮದುವೆಯಾಗಿ ಕೆಲವು ವರ್ಷಗಳ ನಂತರ ಈ ರಂಜಿತ್ ಮತ್ತೆ ಬಂದು ರೀನಾಳನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಅಂದಿನಿಂದ ಇವರಿಬ್ಬರು ದೇವ್ ಮನೆಯಲ್ಲಿ ಇಲ್ಲದೆ ಇರುವ ಸಮಯವನ್ನ ನೋಡಿಕೊಂಡು ಆಗಾಗ ಇಂಟಿಮೇಟ್ ಆಗ್ತಿರ್ತಾರೆ. ಇದೇ ಬೇಜಾರ್ನಲ್ಲಿ ದೇವ್ ಮರುದಿನ ಬೆಳಿಗ್ಗೆ ಆಫೀಸ್ಗೆ ಬಂದು ಕೆಲಸ ಮಾಡುತ್ತಿರುವಾಗ ಅವನಿಗೆ ಲೋನ್ ರಿಕವರಿ ಏಜೆಂಟ್ ಫೋನ್ ಮಾಡಿ ಈ ತಿಂಗಳು ಬಾಕಿ ಇರುವ ಇಎಂಐ ಅನ್ನ ಕಟ್ಟಿಲ್ಲ ಅಂದ್ರೆ ನಿನ್ನ ಮನೆಯನ್ನ ಸೀಸ್ ಮಾಡ್ತೀವಿ ಅಂತ ವಾರ್ನ್ ಮಾಡ್ತಾರೆ. ಈಗ ದೇವ್ಗೆ ಒಂದು ಐಡಿಯಾ ಬರುತ್ತೆ. ಆತ ತಕ್ಷಣ ಹೋಗಿ ಅಲ್ಲೇ ಲೋಕಲ್ ಮಾರ್ಕೆಟ್ ನಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ಹಾಗೂ ಒಂದು ಹೊಸ ಸಿಮ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡ್ತಾನೆ. ತಕ್ಷಣ ಅದೇ ಮೊಬೈಲ್ ನಿಂದ ರಂಜಿತ್ ನ ಮೊಬೈಲ್ಗೆ ಮದುವೆ ಆಗಿರುವ ಮಹಿಳೆ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿದ್ಯಾ ಅಂತ ಒಂದು ಬ್ಲಾಕ್ ಮೇಲ್ ಮೆಸೇಜ್ ಅನ್ನ ಕಳುಹಿಸುತ್ತಾನೆ.
ದೇವ್ ರಂಜಿತ್ಗೆ ಮೆಸೇಜ್ ಮಾಡಿದ ಆ ಸಮಯದಲ್ಲೂ ಕೂಡ ರೀನಾ ಹಾಗೂ ರಂಜಿತ್ ಒಟ್ಟಿಗೆನೆ ಇರ್ತಾರೆ. ಆ ಮೆಸೇಜ್ ನೋಡಿದ ರೀನಾ ಹಾಗೂ ರಂಜಿತ್ ನಮ್ಮಿಬ್ಬರ ಅಫೇರ್ ಬಗ್ಗೆ ಯಾರಿಗೋ ಗೊತ್ತಾಯ್ತಲ್ಲ ಅಂತ ತುಂಬಾನೇ ಹೆದರಿಕೊಳ್ತಾರೆ. ಈಗ ದೇವ್ ತಾನು ಕಟ್ಟಬೇಕಾಗಿರುವ EMI ಗಳನ್ನೆಲ್ಲ ಲೆಕ್ಕ ಹಾಕಿ ತಕ್ಷಣ ನನಗೆ 1 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಈ ವಿಷಯವನ್ನ ರೀನಾಳ ಗಂಡ ದೇವ್ಗೆ ಇನ್ಫಾರ್ಮ್ ಮಾಡಿ ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಮೊದಲೇ ಕೆಲಸವಿಲ್ಲದೆ ಖಾಲಿ ಅಲೆದಾಡುತ್ತಿದ್ದ ಈ ರಂಜಿತ್ ಒಂದು ಐಡಿಯಾ ಮಾಡಿ ತನ್ನ ಹೆಂಡತಿ ಡಾಲಿ ಬಳಿ ಹೋಗಿ ನಾನು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ 1 ಲಕ್ಷ ರೂಪಾಯಿಯನ್ನ ಇಸ್ಕೋತಾನೆ. ಅದೇ ದಿನ ಸಂಜೆ ದೇವ್ ಹಾಗೂ ಆನಂದ್ ಒಂದು ಬಾರ್ ನಲ್ಲಿ ಕುಡಿತಾ ಕೂತಿದ್ದಾಗ ಕುಡಿದಿದ್ದು ಜಾಸ್ತಿಯಾಗಿ ನಶೆಯಲ್ಲಿ ತಾನು ಮಾಡ್ತಿರುವ ಬ್ಲಾಕ್ ಮೇಲ್ ಬಗ್ಗೆ ತನ್ನ ಫ್ರೆಂಡ್ ಆನಂದ್ಗೆ ಬಾಯಿ ತಪ್ಪಿ ಹೇಳಿಬಿಡ್ತಾನೆ. ನಂತರ ಅಯ್ಯೋ ಈ ವಿಷಯವನ್ನ ಯಾರಿಗೂ ಹೇಳಬಾರ್ದಾಗಿತ್ತು, ನಾನು ಆನಂದ್ಗೆ ಹೇಳಿಬಿಟ್ನಲ್ಲ ಅಂತ ರಿಯಲೈಸ್ ಆಗಿ ದಯವಿಟ್ಟು ಈ ವಿಷಯವನ್ನ ಯಾರಿಗೂ ಹೇಳಬೇಡ, ಹೇಳಿದ್ರೆ ನನ್ನ ಮರ್ಯಾದೆನೆ ಹೋಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಆನಂದ್ ಕುಡಿದ ನಶೆಯಲ್ಲಿ ಸರಿ ಆಯ್ತು ನಾನು ಯಾರಿಗೂ ಕೂಡ ಹೇಳೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತಾನೆ. ಮರುದಿನ ದೇವ್ ರಂಜಿತ್ಗೆ ಮೆಸೇಜ್ ಮಾಡಿ ಒಂದು ಜಾಗವನ್ನ ಹೇಳಿ ಅಲ್ಲಿರುವ ಡಸ್ಟ್ಬಿನ್ ನ ಒಳಗಡೆ ದುಡ್ಡನ್ನ ಎಸೆಯೋದಕ್ಕೆ ಹೇಳ್ತೇನೆ. ರಂಜಿತ್ ಸರಿ ಅಂತ ಆ ದೇವ್ ಹೇಳಿದಂತೆ ಆ ಡಸ್ಟ್ಬಿನ್ ನ ಒಳಗಡೆ ದುಡ್ಡನ್ನ ಎಸೆದು ಅಲ್ಲಿಂದ ಹೊರಟು ಬರ್ತಾನೆ. ರಂಜಿತ್ ಅಲ್ಲಿಂದ ಹೋಗ್ತಿದ್ದ ಹಾಗೆ ದೇವ್ ಅಲ್ಲಿಗೆ ಹೋಗಿ ಆ ಡಸ್ಟ್ಬಿನ್ ನಲ್ಲಿದ್ದ ದುಡ್ಡನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಮತ್ತೊಂದು ಕಡೆ ಡಾಲಿ ಬಳಿ ಈ ರಂಜಿತ್ 1 ಲಕ್ಷ ರೂಪಾಯಿಯನ್ನ ಈಸ್ಕೊಂಡಿದ್ದಾನೆ ಅಂತ ಗೊತ್ತಾಗಿ ಅವಳ ಅಪ್ಪ ಅಮ್ಮ ಮನೆಗೆ ಬರ್ತಾರೆ. ಸ್ನೇಹಿತರೆ, ಇಲ್ಲಿ ನಮಗೆ ಗೊತ್ತಾಗೋದೇನಂದ್ರೆ ಈ ಡಾಲಿ ಅಪ್ಪ ಒಬ್ಬ ಬಿಸ್ನೆಸ್ ಮ್ಯಾನ್ ಜೊತೆಗೆ ಪೊಲಿಟಿಷಿಯನ್ ಕೂಡ ಆಗಿರ್ತಾನೆ. ಡಾಲಿಯ ತಂದೆಗೆ ಈ ರಂಜಿತ್ ನ ಬುದ್ಧಿ ಗೊತ್ತಿರುತ್ತೆ. ಆತ ತನ್ನ ಮಗಳನ್ನ ಹೊರಗಡೆ ಕಳಿಸಿ ರಂಜಿತ್ಗೆ ಸರಿಯಾಗಿ ಹೊಡೆದು ನೀನು 1 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಯಾವ ಬಿಸ್ನೆಸ್ ಅನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು, ಮರ್ಯಾದೆಯಿಂದ ನನ್ನ ಮಗಳ ಬಳಿ ಈಸ್ಕೊಂಡಿರುವ ಆ 1 ಲಕ್ಷ ರೂಪಾಯಿಯನ್ನ 3 ದಿನಗಳ ಒಳಗೆ ತಂದು ಕೊಟ್ಟಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸಿ ಬಿಡ್ತೀನಿ ಅಂತ ವಾರ್ನ್ ಮಾಡ್ತಾನೆ. ಈಗ ತನ್ನ ಹೆಂಡತಿಗೆ ಆ 1 ಲಕ್ಷ ರೂಪಾಯಿಯನ್ನ ಹೇಗೆ ವಾಪಸ್ ಕೊಡೋದು ಅಂತ ರಂಜಿತ್ಗೆ ತುಂಬಾನೇ ತಲೆ ಕೆಡುತ್ತೆ. ಆಗಲೇ ಈ ರಂಜಿತ್ಗೆ ಒಂದು ಐಡಿಯಾ ಬರುತ್ತೆ. ಆತ ತಕ್ಷಣ ತನ್ನ ಕಂಪ್ಯೂಟರ್ ನಲ್ಲಿ ಒಂದು ಫೇಕ್ ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡ್ತಾನೆ. ಅದೇ ಇಮೇಲ್ ಐಡಿಯಿಂದ ರೀನಾಗೆ ಮದುವೆ ಆಗಿರುವ ಒಬ್ಬ ಗಂಡಸಿನ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿದ್ಯಾ, ತಕ್ಷಣ 1,20,000 ರೂಪಾಯಿ ದುಡ್ಡನ್ನ ನಾನು ಹೇಳಿದ ಜಾಗಕ್ಕೆ ತಂದು ಕೊಡ್ಲಿಲ್ಲ ಅಂದ್ರೆ ಈ ವಿಷಯವನ್ನ ನಿನ್ನ ಗಂಡನಿಗೆ ಇನ್ಫಾರ್ಮ್ ಮಾಡಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಇಮೇಲ್ ಅನ್ನ ಕಳುಹಿಸುತ್ತಾನೆ. ತನಗೂ ಕೂಡ ಈ ಬ್ಲಾಕ್ ಮೇಲ್ ಇಮೇಲ್ ಬರ್ತಿರೋದನ್ನ ನೋಡಿದ ರೀನಾ ಮತ್ತಷ್ಟು ಹೆದರಿಕೊಳ್ತಾಳೆ. ಈಗ ರೀನಾ ತುಂಬಾನೇ ಟೆನ್ಷನ್ ಆಗಿ ತನಗೆ ಬ್ಲಾಕ್ ಮೇಲ್ ಮಾಡ್ತಿರೋದು ಈ ರಂಜಿತ್ ಅಂತ ಗೊತ್ತಿಲ್ಲದೆ ಅವನನ್ನ ಭೇಟಿ ಮಾಡಿ ನಡೆದ ಎಲ್ಲ ವಿಷಯವನ್ನ ಹೇಳ್ತಾಳೆ. ಈಗ ಈ ರಂಜಿತ್ ಆಕೆಯನ್ನ ಹೇಗೆ ನಂಬಿಸ್ತಾನೆ ಅಂದ್ರೆ ನಮ್ಮಿಬ್ಬರಿಗೂ ಬ್ಲಾಕ್ ಮೇಲ್ ಮಾಡ್ತಿರುವ ಆ ಬ್ಲಾಕ್ ಮೇಲರ್ ಒಬ್ಬನೇ ಅಂತ ಅನ್ನಿಸ್ತಿದೆ, ಯಾಕಂದ್ರೆ ಆತ ಮೆಸೇಜ್ ಕಳುಹಿಸುತ್ತಿರುವ ಫಾರ್ಮ್ಯಾಟ್ ಸೇಮ್ ಇದೆ. ನೀನು ಹೇಗಾದ್ರೂ 1,20,000 ದುಡ್ಡನ್ನ ಅರೇಂಜ್ ಮಾಡಿ ಆ ಬ್ಲಾಕ್ ಮೇಲರ್ಗೆ ಕೊಟ್ಟು ಬಿಡು ಅಂತ ಹೇಳ್ತಾನೆ. ಈಗ ರೀನಾ ಬಳಿ 1,20,000 ದುಡ್ಡಿರೋದಿಲ್ಲ, ಆಕೆ ಬಳಿ ಕೇವಲ 30,000 ರೂಪಾಯಿ ಮಾತ್ರ ಸೇವಿಂಗ್ಸ್ ಇರುತ್ತೆ. ದುಡ್ಡನ್ನ ಅರೇಂಜ್ ಮಾಡೋದಕ್ಕೆ ಬೇರೆ ದಾರಿ ಇಲ್ಲದೆ ದೇವ್ ಬಳಿ ಬಂದು ನಮ್ಮಪ್ಪನಿಗೆ ತುಂಬಾನೇ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವರ ಟ್ರೀಟ್ಮೆಂಟ್ ಗೆ 90,000 ರೂಪಾಯಿ ದುಡ್ಡು ಬೇಕು ಅಂತ ಕೇಳ್ತಾಳೆ. ದೇವ್ಗೆ ತನ್ನ ಹೆಂಡತಿ ತನಗೆ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ಕೂಡ ಆಕೆಗೆ ಇಲ್ಲ ಅನ್ನೋದಕ್ಕಾಗದೆ ತನ್ನ ಬಳಿ ಇದ್ದ 90,000 ರೂಪಾಯಿ ದುಡ್ಡನ್ನ ಕೊಡ್ತಾನೆ. ಈಗ ದೇವ್ ರಂಜಿತ್ಗೆ ಬ್ಲಾಕ್ ಮೇಲ್ ಮಾಡಿ 1 ಲಕ್ಷ ರೂಪಾಯಿಯನ್ನ ಇಸ್ಕೊಂಡಿದ್ದ ಅಲ್ವಾ, ಅದರಲ್ಲೀಗ ತನ್ನ ಹೆಂಡತಿಗೆ 90,000 ಕೊಟ್ಟ. ಈಗ ಮತ್ತೆ ಆ 90,000 ರೂಪಾಯಿಯನ್ನ ರಿಕವರ್ ಮಾಡಿಕೊಳ್ಳೋದಕ್ಕೆ ರಂಜಿತ್ಗೆ 90,000 ರೂಪಾಯಿಯನ್ನ ಕೊಡುವಂತ ಬ್ಲಾಕ್ ಮೇಲ್ ಮೆಸೇಜ್ ಅನ್ನ ಕಳುಹಿಸುತ್ತಾನೆ. ಆ ದಿನ ರಾತ್ರಿ ರೀನಾ ತನಗೆ ಬ್ಲಾಕ್ ಮೇಲ್ ಮಾಡ್ತಿರುವ ಬ್ಲಾಕ್ ಮೇಲರ್ ಅಂದ್ರೆ ರಂಜಿತ್ ಹೇಳಿರುವ ಜಾಗಕ್ಕೆ ಹೋಗಿ 1,20,000 ದುಡ್ಡನ್ನ ಇಡ್ತಾಳೆ. ರೀನಾ ಅಲ್ಲಿಂದ ಹೊರಟು ಹೋಗ್ತಿದ್ದಾಗೆ ಆ ದುಡ್ಡನ್ನ ತೆಗೆದುಕೊಂಡ ರಂಜಿತ್ ಅದರಲ್ಲಿ 30,000 ರೂಪಾಯಿಯನ್ನ ಸಪರೇಟ್ ಮಾಡಿ ತನಗೆ ಬ್ಲಾಕ್ ಮೇಲ್ ಮಾಡ್ತಿರುವ ಬ್ಲಾಕ್ ಮೇಲರ್ ಅಂದ್ರೆ ದೇವ್ ಕೇಳಿರುವ 90,000 ರೂಪಾಯಿ ದುಡ್ಡನ್ನ ಇಟ್ಟು ಬರ್ತಾನೆ. ರಂಜಿತ್ ಡಸ್ಟ್ಬಿನ್ ನಲ್ಲಿ ದುಡ್ಡನ್ನ ಹಾಕಿ ಅಲ್ಲಿಂದ ಹೋಗ್ತಿದ್ದಾಗೆ ದೇವ್ ಅಲ್ಲಿಗೆ ಹೋಗಿ ಆ ದುಡ್ಡನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಾನೆ. ಈ ಮೂಲಕ ದೇವ್ ತಾನು ಮಾಡ್ತಿರುವ ಬ್ಲಾಕ್ ಮೇಲ್ಗೆ ತಾನೇ ದುಡ್ಡನ್ನ ಕೊಡ್ತಿರ್ತಾನೆ. ಮತ್ತೊಂದು ಕಡೆ ಈ ಆನಂದ್ ಪ್ರಬಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಆಕೆಯನ್ನ ಒಂದು ಪಾರ್ಟಿಗೆ ಕರೆದುಕೊಂಡು ಹೋಗ್ತಾನೆ. ಆ ಪಾರ್ಟಿಯಲ್ಲಿ ಕುಡಿತಾ ನಶೆಯಲ್ಲಿ ದೇವ್ ಮಾಡ್ತಿರುವ ಬ್ಲಾಕ್ ಮೇಲ್ ಬಗ್ಗೆ ಆಕೆಗೆ ಹೇಳಿಬಿಡ್ತಾನೆ. ಅದಕ್ಕೆ ಪ್ರಭಾ ಕೂಡ ನಾನ್ಯಾರಿಗೂ ಹೇಳೋದಿಲ್ಲ, ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ ಅಂತ ನಗ್ತಾ ಹೇಳ್ತಾಳೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಈ ಪ್ರಭಾ ಒಂದು ಲೆಟರ್ ನಲ್ಲಿ ಬ್ಲಾಕ್ ಮೇಲ್ ಅಂತ ಬರೆದು ದೇವ್ನ ಟೇಬಲ್ ನ ಮೇಲೆ ಇಟ್ಟಿರ್ತಾಳೆ. ಈ ಮೂಲಕ ಈ ಸ್ಟೋರಿಯಲ್ಲಿ ಈಗ ಮತ್ತೊಂದು ಕಡೆಯಿಂದ ಪ್ರಭಾ ದೇವ್ನನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ದೇವ್ಗೆ ಅರ್ಥವಾಗುತ್ತೆ, ನಾನು ರಂಜಿತ್ ನನ್ನ ಬ್ಲಾಕ್ ಮೇಲ್ ಮಾಡ್ತಿರುವ ವಿಷಯ ಆನಂದ್ಗೆ ಬಿಟ್ರೆ ಬೇರೆ ಯಾರಿಗೋ ಗೊತ್ತಿರ್ಲಿಲ್ಲ, ಖಂಡಿತ ಇವನೇ ಯಾರಿಗೋ ಹೇಳಿದ್ದಾನೆ ಅಂತ ಗೊತ್ತಾಗಿ ತಕ್ಷಣ ಅವನನ್ನ ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಸರಿಯಾಗಿ ಹೊಡೆದು ಹೇಳು, ನಾನು ಬ್ಲಾಕ್ ಮೇಲ್ ಮಾಡ್ತಿರುವ ವಿಷಯವನ್ನ ನೀನು ಯಾರಿಗೆ ಹೇಳಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಆನಂದ್, ಸಾರಿ ದೇವ್, ನಾನು ಕುಡಿದ ನಶೆಯಲ್ಲಿ ನನ್ನ ಪ್ರಭಾಗೆ ಈ ವಿಷಯವನ್ನ ಹೇಳಿಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡು ಅಂತ ಕೇಳಿಕೊಳ್ತಾನೆ. ತಕ್ಷಣ ದೇವ್ ಪ್ರಭಾಳನ್ನ ಆಫೀಸ್ ನಿಂದ ಹೊರಗಡೆ ಕರೆದುಕೊಂಡು ಬರ್ತಾನೆ. ಜೋರಾಗಿ ಕೂಗಾಡಿ ಆಕೆಗೆ ಹೆದರಿಸೋದಕ್ಕೆ
ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮೊದಲೇ ತುಂಬಾನೇ ಇಂಟೆಲಿಜೆಂಟ್ ಆಗಿದ್ದ ಆ ಪ್ರಭಾ ಮಾತ್ರ ನನಗೆ ಅರ್ಜೆಂಟ್ ಆಗಿ 30,000 ರೂಪಾಯಿ ದುಡ್ಡು ಬೇಕು, ನೀನು ಅಷ್ಟು ದುಡ್ಡನ್ನ ನನಗೆ ಕೊಟ್ಟಿಲ್ಲ ಅಂದ್ರೆ ಈ ವಿಷಯವನ್ನ ನಾನು ಎಲ್ಲರಿಗೂ ಹೇಳಿಬಿಡ್ತೀನಿ ಅಂತ ದೇವ್ಗೆನೆ ಬ್ಲಾಕ್ ಮೇಲ್ ಮಾಡಿಬಿಡ್ತಾಳೆ. ಮತ್ತೊಂದು ಕಡೆ ಡಾಲಿಯ ಅಪ್ಪ ಅಮ್ಮ ಈ ರಂಜಿತ್ಗೆ 3 ದಿನಗಳಲ್ಲಿ ದುಡ್ಡನ್ನ ಕೊಟ್ಟಿಲ್ಲ ಅಂದ್ರೆ ನಿನ್ನನ್ನ ಉಳಿಸೋದಿಲ್ಲ ಅಂತ ಮತ್ತೊಮ್ಮೆ ವಾರ್ನ್ ಮಾಡ್ತಾರೆ. ದೇವ್ಗೆ ಪ್ರಭಾಗೆ ಕೊಡೋದಕ್ಕೆ ಅಂತ 30,000 ರೂಪಾಯಿ ದುಡ್ಡು ಬೇಕಲ್ವಾ. ತಕ್ಷಣ ಆತ ರಂಜಿತ್ಗೆ ಮೆಸೇಜ್ ಮಾಡಿ 30,000 ದುಡ್ಡನ್ನ ಅರೇಂಜ್ ಮಾಡುವಂತ ಮತ್ತೆ ಬ್ಲಾಕ್ ಮೇಲ್ ಮೆಸೇಜ್ ಅನ್ನ ಕಳುಹಿಸುತ್ತಾನೆ. ಈಗ ರಂಜಿತ್ ಬಳಿ 30,000 ರೂಪಾಯಿ ದುಡ್ಡಲ್ಲಿದೆ. ಆತ ಏನ್ ಮಾಡ್ತಾನೆ, ತಕ್ಷಣ ರೀನಾಗೆ ಇಮೇಲ್ ಮಾಡಿ 40,000 ರೂಪಾಯಿ ದುಡ್ಡನ್ನ ಅರೇಂಜ್ ಮಾಡುವಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಸ್ನೇಹಿತರೆ, ಈ ಮೂಲಕ ಪ್ರಭಾ ದೇವ್ಗೆ ಬ್ಲಾಕ್ ಮೇಲ್ ಮಾಡಿದ್ರೆ ದೇವ್ ರಂಜಿತ್ಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ರಂಜಿತ್ ದೇವ್ನ ಹೆಂಡತಿ ರೀನಾಗೇನೆ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ರೀನಾ 40,000 ರೂಪಾಯಿನ ಅರೇಂಜ್ ಮಾಡೋದಕ್ಕೆ ಬೇರೆ ದಾರಿ ಕಾಣದೆ ಮತ್ತೆ ತನ್ನ ಗಂಡನಿಗೆ ಮೆಸೇಜ್ ಮಾಡ್ತಾಳೆ. ನಮ್ಮಪ್ಪನ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ, ಮತ್ತೊಂದು ಟೆಸ್ಟ್ ಅನ್ನ ಮಾಡಿಸ್ಬೇಕಂತೆ, ತಕ್ಷಣ 40,000 ರೂಪಾಯಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ತನ್ನ ಹೆಂಡತಿಗೆ ಮತ್ತೆ ಇಲ್ಲ ಅನ್ನೋದಕ್ಕಾಗದೆ 40,000 ರೂಪಾಯಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಆ ದಿನ ರಾತ್ರಿ ರೀನಾ ತನಗೆ ಬ್ಲಾಕ್ ಮೇಲ್ ಮಾಡ್ತಿರುವ ಆ ಬ್ಲಾಕ್ ಮೇಲರ್ ಅಂದ್ರೆ ರಂಜಿತ್ ಹೇಳಿರುವ ಜಾಗಕ್ಕೆ ಹೋಗಿ 40,000 ರೂಪಾಯಿ ದುಡ್ಡನ್ನ ಇಡ್ತಾಳೆ. ರಂಜಿತ್ ಆ 40,000ದಲ್ಲಿ 10,000 ರೂಪಾಯಿಯನ್ನ ಎತ್ತಿಟ್ಟುಕೊಂಡು ದೇವ್ ಹೇಳಿರುವ ಜಾಗಕ್ಕೆ ಹೋಗಿ 30,000 ರೂಪಾಯಿಯನ್ನ ಇಡ್ತಾನೆ. ನಂತರ ದೇವ್ ಅದೇ 30,000 ರೂಪಾಯಿಯನ್ನ ತೆಗೆದುಕೊಂಡು ಬಂದು ಪ್ರಭಾಗೆ ಕೊಟ್ಟು ದಯವಿಟ್ಟು ಇನ್ಮೇಲೆ ನನ್ನ ಬಳಿ ದುಡ್ಡನ್ನ ಕೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆ ದಿನ ರಾತ್ರಿ ರೀನಾ ರಂಜಿತ್ ನನ್ನ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾಳೆ. ಹೇಗಾದ್ರೂ ಮಾಡಿ ಒಬ್ಬ ಡಿಟೆಕ್ಟಿವ್ ನನ್ನ ಹೈರ್ ಮಾಡಿ ನಮ್ಮಿಬ್ಬರಿಗೆ ಬ್ಲಾಕ್ ಮೇಲ್ ಮಾಡ್ತಿರುವ ಆ ಬ್ಲಾಕ್ ಮೇಲರ್ ಯಾರು ಅನ್ನೋದನ್ನ ಕಂಡುಹಿಡಿ. ನನಗೆ ಆತ ಕೇಳ್ದಾಗ್ಲೆಲ್ಲ ಅವನಿಗೆ ದುಡ್ಡು ಕೊಡೋದಕ್ಕೆ, ದುಡ್ಡನ್ನ ಅರೇಂಜ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾಳೆ. ಸರಿ ಅಂತ ರಂಜಿತ್ ಚಾವ್ಲಾ ಎಂಬ ಒಬ್ಬ ಡಿಟೆಕ್ಟಿವ್ ಅನ್ನ ಭೇಟಿ ಮಾಡಿ ಅವನಿಗೆ ಒಂದಷ್ಟು ಹಣವನ್ನ ಕೊಟ್ಟು ತನಗೆ ಬ್ಲಾಕ್ ಮೇಲ್ ಮಾಡ್ತಿರುವ ಆ ಬ್ಲಾಕ್ ಮೇಲರ್ ನ ಅಂದ್ರೆ ದೇವ್ನ ನಂಬರ್ ಅನ್ನ ಕೊಟ್ಟು ಆತ ಯಾರು ಅಂತ ಪತ್ತೆ ಮಾಡೋದಕ್ಕೆ ಹೇಳ್ತಾನೆ. ಈ ಚಾವ್ಲಾ ಆ ಬ್ಲಾಕ್ ಮೇಲರ್ ಯಾರು ಅಂತ ಕಂಡು ಹಿಡಿತಿದ್ದಾಗೆ ಅವನನ್ನ ಕೊಲೆ ಮಾಡಬೇಕು ಅಂತ ರಂಜಿತ್ ಒಂದು ಗನ್ ಅನ್ನ ಪರ್ಚೇಸ್ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ದೇವ್ ಮತ್ತೆ ಆಫೀಸ್ಗೆ ಬಂದಾಗ ನೋಡಿದ್ರೆ ಶಾಕಿಂಗ್ಲಿ ಪ್ರಭಾ ಮತ್ತೆ ನನಗೆ ದುಡ್ಡನ್ನ ಕೊಡು ಅಂತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡಿ ಕೋಪಗೊಂಡ ದೇವ್ ಆಕೆಗೆ ಹೇಗಾದ್ರೂ ಮಾಡಿ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಆನಂದ್ ಬಳಿ ಆಕೆಯ ಮನೆಯ ಅಡ್ರೆಸ್ ಅನ್ನ ಪಡೆದುಕೊಳ್ತಾನೆ. ಆ ದಿನ ಸಾಯಂಕಾಲ ಆಫೀಸ್ ಕೆಲಸ ಮುಗಿದ ತಕ್ಷಣ ಪ್ರಭಾಳ ಮನೆಗೆ ಹೋಗ್ತಾನೆ. ಪ್ರಭಾ, ಅವತ್ತೇ ನಿನಗೆ ಹೇಳಿಲ್ವಾ ನನ್ನ ಬಳಿ ದುಡ್ಡಿಲ್ಲ ಅಂತ, ನೀನು ಮತ್ತೆ ಮತ್ತೆ ನನ್ನ ಬಳಿ ದುಡ್ಡನ್ನ ಕೇಳಿದ್ರೆ ಅರೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆಕೆ ಮೇಲೆ ರೇಗಿ ಬಿಡ್ತಾನೆ. ಆಗ ಹೌದಾ ನಾನು ಕೇಳಿದ್ರೆ ದುಡ್ಡನ್ನ ಕೊಡೋದಿಲ್ವಾ ಅಂತ ತನ್ನ ಬಟ್ಟೆಯನ್ನ ತಾನೇ ಹರಿದುಕೊಂಡು ಈ ದೇವ್ ತನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಹೆದರಿಕೊಂಡ ದೇವ್ ಆಕೆಯನ್ನ ಸುಮ್ಮನಾಗಿಸೋದಕ್ಕೆ ಅಂತ ಹತ್ತಿರ ಹೋದಾಗ ಅಲ್ಲೇ ಬಿದ್ದಿದ್ದ ಒಂದು ಬಾಟಲ್ ನ ಮೇಲೆ ಕಾಲಿಟ್ಟು ಜಾರಿ ಆಕೆ ಕೆಳಗಡೆ ಬಿದ್ದು ಬಿಡ್ತಾಳೆ. ಬೀಳುವ ಬರದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಶೋಕೇಸ್ ಅನ್ನ ಹಿಡಿದುಕೊಳ್ಳೋದಕ್ಕೆ ಅಂತ ಹೋಗಿ ಅದು ಆಕೆಯ ಮೇಲೆ ಬಿದ್ದು ಆಕೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಪ್ರಭಾ ತನ್ನ ಕಣ್ಣ ಮುಂದೆನೆ ಸತ್ತಿದ್ದನ್ನ ನೋಡಿದ ದೇವ್ ಮತ್ತಷ್ಟು ಹೆದರಿಕೊಳ್ತಾನೆ. ಅದೇ ಸಮಯಕ್ಕೆ ಮನೆಯ ಡೋರ್ ಅನ್ನ ಯಾರೋ ಬಡಿತಾರೆ. ಯಾರು ಅಂತ ಹೋಗಿ ನೋಡಿದ್ರೆ ಪ್ರಭಾಳ ತಂದೆ ತಾಯಿ ಅಲ್ಲಿಗೆ ಬಂದಿರ್ತಾರೆ. ಈಗ ಪ್ರಭಾಳ ತಂದೆ ತಾಯಿ ನಾನಿಲ್ಲಿರೋದನ್ನ ನೋಡಿದ್ರೆ ನಾನೇ ಪ್ರಭಾಳನ್ನ ಕೊಲೆ ಮಾಡಿದ್ದೀನಿ ಅಂತ ಅಂದುಕೊಳ್ತಾರೆ. ಈಗೇನ್ ಮಾಡೋದು ಅಂತ ಸುತ್ತಮುತ್ತ ನೋಡ್ತಿದ್ದಾಗ ಅಲ್ಲಿ ಬಟ್ಟೆಗಳ ಒಂದು ಪೇಪರ್ ಬ್ಯಾಗ್ ಕಾಣಿಸುತ್ತೆ. ಆ ಬ್ಯಾಗ್ ಅನ್ನ ತನ್ನ ಮುಖಕ್ಕೆ ಮಾಸ್ಕ್ ರೀತಿ ಹಾಕಿಕೊಂಡು ತನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಬೆತ್ತಲೆಯಾಗಿ ಅಲ್ಲಿಂದ ಹೊರಗಡೆ ಬಂದು ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ಪ್ರಭಾ ತನ್ನ ಫ್ಲಾಟ್ ನಲ್ಲೇ ಸತ್ತಿರುವ ವಿಷಯ ಪೊಲೀಸರಿಗೆ ಗೊತ್ತಾಗಿ ಮರುದಿನ ಬೆಳಿಗ್ಗೆ ದೇವ್ ಕೆಲಸ ಮಾಡ್ತಿರುವ ಕಂಪನಿಗೆ ಇನ್ವೆಸ್ಟಿಗೇಷನ್ಗೆ ಅಂತ ಬರ್ತಾರೆ. ಈಗ ಆನಂದ್ ಏನಂದುಕೊಳ್ತಾನೆ ಅಂದ್ರೆ ಹಿಂದಿನ ದಿನ ದೇವ್ ತನ್ನ ಬಳಿ ಪ್ರಭಾಳ ಮನೆ ಎಲ್ಲಿತ್ತು ಅಂತ ಕೇಳಿದ ಅಲ್ವಾ, ಖಂಡಿತ ಇವನೇ ಅವಳು ತನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಕೊಲೆ ಮಾಡಿದ್ದಾನೆ ಅಂತ ಅವನ ಬಳಿ ಬಂದು ಕೇಳ್ತಾನೆ. ಅದಕ್ಕೆ ದೇವ್ ಆನಂದ್ ನಾನು ಪ್ರಭಾಳನ ಕೊಲೆ ಮಾಡಿಲ್ಲ, ಆಕೆಗೆ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ಬೇಡ ಅಂತ ಹೇಳೋದಕ್ಕೆ ಹೋಗಿದ್ದೆ, ಆದ್ರೆ ಆಕೆ ಕಾಲು ಜಾರಿ ನನ್ನ ಮುಂದೆನೆ ಸತ್ತೋದ್ಲು ಅಂತ ಹೇಳ್ತಾನೆ. ಇದರಲ್ಲಿ ನನ್ನದೇನೋ ತಪ್ಪಿಲ್ಲ, ದಯವಿಟ್ಟು ಪೊಲೀಸರಿಗೆ ಏನು ಕೂಡ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅಷ್ಟರಲ್ಲೇ ಇನ್ಸ್ಪೆಕ್ಟರ್ ದೇವ್ನನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಕ್ಯಾಬಿನ್ ಒಳಗಡೆ ಕರೀತಾನೆ. ಪ್ರಭಾಳನ್ನ ಅವಳ ಫ್ಲಾಟ್ ನಲ್ಲೇ ಕೊಲೆ ಮಾಡಿ ಯಾರೋ ತಪ್ಪಿಸಿಕೊಂಡು ಹೋಗ್ತಾ ಇದ್ದದನ್ನ ಅವಳ ತಂದೆ ತಾಯಿ ನೋಡಿದ್ದಾರೆ. ನಿನಗೆ ಆಫೀಸ್ ನಲ್ಲಿ ಕೆಲಸ ಮಾಡುವ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಆಗ ದೇವ್ನ ತಲೆಗೆ ತಕ್ಷಣ ಒಂದು ಐಡಿಯಾ ಫ್ಲಾಶ್ ಆಗುತ್ತೆ. ಸರ್, ಪ್ರಭಾಳನ್ನ ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಆಕೆ ಕೊಲೆಯಾಗೋದಕ್ಕೂ ಮುಂಚೆ ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರುವ ಆನಂದ್ ಅವಳನ್ನ ಡೇಟ್ಗೆ ಕರೆದುಕೊಂಡು ಹೋಗಿದ್ದ ಅಂತ ಹೇಳಿ ಅವನ ಮೇಲೆ ಅನುಮಾನ ಬರುವ ಹಾಗೆ ಮಾಡ್ತಾನೆ. ಸರಿ, ಹಾಗಾದ್ರೆ ನೀನು ಹೊರಗಡೆ ಹೋಗಿ ಆನಂದನ್ನ ಇನ್ವೆಸ್ಟಿಗೇಷನ್ಗೆ ಕಳುಹಿಸು ಅಂತ ಆ ಪೊಲೀಸ್ ಹೇಳ್ತಾನೆ. ಹೊರಗಡೆ ಬಂದ ದೇವ್ ಆನಂದನ್ನ ಒಳಗಡೆ ಹೋಗೋದಕ್ಕೆ ಹೇಳ್ತಾನೆ. ಹಾಗೂ ಆತ ಒಳಗಡೆ ಹೋಗೋದಕ್ಕೂ ಮುಂಚೆ ಅವನಿಗೆ ರಿಕ್ವೆಸ್ಟ್ ಮಾಡ್ತಾನೆ, ಆನಂದ್ ದಯವಿಟ್ಟು ಪ್ರಭಾ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ ವಿಷಯವನ್ನ ಪೊಲೀಸರಿಗೆ ಹೇಳ್ಬೇಡ. ಅದಕ್ಕೆ ಆನಂದ್ ಹೇಳ್ತಾನೆ, ಸರಿ ಹಾಗಾದ್ರೆ ನಾನು ಆ ವಿಷಯವನ್ನ ಪೊಲೀಸರಿಗೆ ಹೇಳ್ಬಾರ್ದು ಅಂದ್ರೆ ನೀನು ಪ್ರಭಾಗೆ ಎಷ್ಟು ದುಡ್ಡನ್ನ ಕೊಡ್ತಿದ್ದೋ ಅಷ್ಟೇ ದುಡ್ಡನ್ನ ನನಗೆ ಕೊಡ್ಬೇಕು ಅಂತ ಈತ ಕೂಡ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಮಾಡ್ತಾನೆ. ಈಗ ನನ್ನ ಬೆಸ್ಟ್ ಫ್ರೆಂಡ್ ಅಂದುಕೊಂಡಿದ್ದ ಈ ಆನಂದ್ ಕೂಡ ನನ್ನನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡದ್ನ ಅಂತ ದೇವ್ಗೆ ತುಂಬಾನೇ ಕೋಪ ಬರುತ್ತೆ. ಈಗ ಪೊಲೀಸರು ಆನಂದನ್ನ ಒಳಗಡೆ ಎನ್ಕ್ವೈರಿ ಮಾಡುತ್ತಿರುವಾಗಲೇ ಈ ದೇವ್ ಹಿಂದಿನ ದಿನ ಪ್ರಬಳ ಮನೆಗೆ ಹೋದಾಗ ಒಂದು ಬಟ್ಟೆ ಅಂಗಡಿಯ ಪೇಪರ್ ಬ್ಯಾಗ್ ಅನ್ನ ಮುಖಕ್ಕೆ ಹಾಕಿಕೊಂಡಿದ್ದ ಅಲ್ವಾ. ಅದೇ ಅಂಗಡಿಗೆ ಹೋಗಿ ಪೇಪರ್ ಬ್ಯಾಗ್ ಅನ್ನ ತೆಗೆದುಕೊಂಡು ಬಂದು ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿದ್ದ ಆನಂದ್ ನ ಕಾರ್ನ ಡಿಕ್ಕಿಯ ಒಳಗಡೆ ಹಾಕಿ ಬಿಡ್ತಾನೆ. ಈ ಕಡೆ ಪೊಲೀಸರಿಗೆ ಈ ಆನಂದ್ ಮೇಲೆ ಅನುಮಾನ ಬಂದು ಅವನ ಕಾರನ್ನ ಚೆಕ್ ಮಾಡೋಣ ಅಂತ ಬೇಸ್ಮೆಂಟ್ ಗೆ ಬಂದು ಕಾರ್ನ ಡಿಕ್ಕಿಯನ್ನ ಓಪನ್ ಮಾಡಿ ನೋಡಿದ್ರೆ ಆ ಬ್ಯಾಗ್ ಅವರಿಗೆ ಕಾಣಿಸುತ್ತೆ. ಹಾಗಾದ್ರೆ ಪ್ರಬಳನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬರುವಾಗ ಮುಖಕ್ಕೆ ಆ ಬ್ಯಾಗ್ ಅನ್ನ ಹಾಕಿಕೊಂಡು ಬಂದಿದ್ದು ಈ ಆನಂದ ಇರಬೇಕು ಅಂತ ಅವನನ್ನ ಸ್ಟೇಷನ್ಗೆ ಎಳೆದುಕೊಂಡು ಹೋಗ್ತಾರೆ. ಈ ಕಡೆ ಆ ಡಿಟೆಕ್ಟಿವ್ ಚಾವ್ಲಾಗೆ ರಂಜಿತ್ ಕೊಟ್ಟಿದ್ದ ಆ ನಂಬರ್ ಈ ದೇವ್ದೆ ಅಂತ ಗೊತ್ತಾಗಿ ಹೋಗುತ್ತೆ. ರಂಜಿತ್ ನನ್ನ ಬ್ಲಾಕ್ ಮೇಲ್ ಮಾಡ್ತಿರೋದು ನೀನೆ ಅಂತ ಗೊತ್ತಾಯ್ತು. ನಿನ್ನ ಡೀಟೇಲ್ಸ್ ಗಳನ್ನ ರಂಜಿತ್ಗೆ ಕೊಡಬಾರ್ದು ಅಂದ್ರೆ 50,000 ರೂಪಾಯಿಯನ್ನ ಕೊಡಬೇಕು ಅಂತ ಇವನನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ದೇವ್ಗೆ ಬೇರೆ ದಾರಿನೇ ಇಲ್ಲದೆ ಸರಿ ಸರ್ 50,000 ರೂಪಾಯಿಯನ್ನ ಕೊಡ್ತೀವಿ, ದಯವಿಟ್ಟು ನನ್ನ ಡೀಟೇಲ್ಸ್ ಗಳನ್ನ ರಂಜಿತ್ಗೆ ಕೊಡೋದಕ್ಕೆ ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಟಾಲಿ ಈ ರಂಜಿತ್ ಪ್ರತಿ ಸಾರಿ ಯಾರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾನೆ ಅಂತ ಅನುಮಾನ ಬಂದು ಅವನನ್ನೇ ಫಾಲೋ ಮಾಡ್ತಾ ಹೋದಾಗ ಆತ ರೀನಾಳ ಜೊತೆ ಇರೋದನ್ನ ನೋಡಿಬಿಡ್ತಾಳೆ. ಈಗ ಡಾಲಿಗೂ ಅರ್ಥವಾಗಿ ಹೋಗುತ್ತೆ, ನನ್ನ ಗಂಡ ನನ್ನ ಜೊತೆ ಪ್ರೀತಿಯಿಂದ ಇರೋ ರೀತಿ ನಾಟಕ ಮಾಡಿ ರೀನಾ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿದ್ದಾನೆ ಅಂತ. ಈಗ ನನಗೆ ಮೋಸ ಮಾಡ್ತಿರುವ ಈ ರಂಜಿತ್ ಬದುಕಿರಬಾರದು ಅಂತ ಒಂದು ಪ್ಲಾನ್ ಮಾಡಿದ ಡಾಲಿ ತಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದ ಎಲ್ಲರನ್ನ ಆ ದಿನ ಸಂಜೆನೆ ಮನೆಗೆ ಕಳುಹಿಸಿ ಬಿಡ್ತಾಳೆ. ರಂಜಿತ್ ಮನೆ ಒಳಗಡೆ ಬರುತ್ತಿದ್ದಂತೆ ಹಿಂದಿನಿಂದ ಬಂದು ಅವನ ಮೇಲೆ ಎಗರಿ ಚಾಕುವಿನಿಂದ ಚುಚ್ಚಿ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಈ ರಂಜಿತ್ ಡಾಲಿಗೇನೆ ವಾಪಸ್ ಸರಿಯಾಗಿ ಹೊಡೆದು ತನ್ನ ಬಳಿ ಇದ್ದ ಗನ್ನಿಂದ ಆಕೆಯನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಆನಂದ್ಗೆ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಆತ ದೇವ್ ಬಗ್ಗೆ ಹೇಳಿಬಿಡ್ತಾನೆ. ಹಾಗಾದ್ರೆ ಈ ಆನಂದ್ಗೂ ಹಾಗೂ ಆ ಪ್ರಬಳ ಕೊಲೆ ಕೇಸ್ಗೂ ಏನು ಲಿಂಕ್ ಇಲ್ಲ ಅಂತ ಅವನನ್ನ ರಿಲೀಸ್ ಮಾಡ್ತಾರೆ. ಮರುದಿನ ಬೆಳಿಗ್ಗೆ ದೇವ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಕೂತಿದ್ದಾಗ ಅಲ್ಲಿಗೆ ಮತ್ತೆ ಆ ಇನ್ಸ್ಪೆಕ್ಟರ್ ಬರ್ತಾನೆ. ಪ್ರಬಳನ ನೀನೆ ಕೊಲೆ ಮಾಡಿದ್ಯಾ ಅಂತ ಗೊತ್ತಾಯ್ತು, ಆದ್ರೆ ನಿನ್ನನ್ನ ಈಗಲೇ ಅರೆಸ್ಟ್ ಮಾಡೋದಕ್ಕೆ ನಮ್ಮ ಬಳಿ ಎವಿಡೆನ್ಸ್ ಗಳು ಇಲ್ಲ. 2 ದಿನದಲ್ಲಿ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ನಿನ್ನನ್ನ ಅರೆಸ್ಟ್ ಮಾಡ್ತೀನಿ. ನೀನು ನಮ್ಮ ಪರ್ಮಿಷನ್ ಇಲ್ದೆ ಈ ಊರನ್ನ ಬಿಟ್ಟು ಎಲ್ಲಿಗೂ ಹೋಗೋ ಹಾಕಿಲ್ಲ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ನಿಂದ ಹೊರಗಡೆ ಬಂದ ಆನಂದ್ ಇದೇವೆ ತನ್ನನ್ನ ಸಿಕ್ಕಿ ಹಾಕಿಸಿದ್ದು ಅಂತ ಗೊತ್ತಾಗಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಆದ್ರೆ ದೇವ್ ಅವನಿಗೆ ಸಮಾಧಾನ ಮಾಡಿ ತಾನು ಹಾಕಿಕೊಂಡಿರುವ ಒಂದು ಮಾಸ್ಟರ್ ಪ್ಲಾನ್ ಬಗ್ಗೆ ಹೇಳ್ತಾನೆ. ಆನಂದ್ ನನ್ನ ಮಾತನ್ನ ಕೇಳು, ಪ್ರಬಳನ್ನ ನಾನು ಕೊಲೆ ಮಾಡಿಲ್ಲ, ಪೊಲೀಸರನ್ನ ಡೈವರ್ಟ್ ಮಾಡೋದಕ್ಕೆ ಅಂತಾನೆ ಪೊಲೀಸರಿಗೆ ನಿನ್ನ ಮೇಲೆ ಅನುಮಾನ ಬರುವ ಹಾಗೆ ನಾನು ಮಾಡಿದ್ದು. ನಾನು ಹಾಕಿಕೊಂಡಿರುವ ಪ್ಲಾನ್ ವರ್ಕ್ ಆಗೋದಕ್ಕೆ ಬಿಡು. ನನ್ನ ಪ್ಲಾನ್ ವರ್ಕ್ ಆಯ್ತು ಅಂದ್ರೆ ನಮ್ಮಿಬ್ಬರಿಗೂ ಕೈ ತುಂಬಾ ಹಣ ಸಿಗುತ್ತೆ, ಆಮೇಲೆ ನಾವಿಬ್ಬರು ಲಕ್ಷಾಧಿಪತಿಗಳು ಆಗ್ತೀವಿ ಅಂತ ಅವನಿಗೆ ಆಸೆ ತೋರಿಸ್ತಾನೆ. ದುಡ್ಡಿನ ಆಸೆಗೆ ಈ ಆನಂದ್ ಸರಿ ಅಂತ ಒಪ್ಪಿಕೊಳ್ತಾನೆ. ಈಗ ದೇವ್ ಡಿಟೆಕ್ಟಿವ್ ಚಾವ್ಲಾಗೆ 50,000 ಕೊಡ್ಬೇಕಲ್ಲ, ತಕ್ಷಣ ಆತ ರಂಜಿತ್ಗೆ ಮೆಸೇಜ್ ಮಾಡಿ 50,000 ರೂಪಾಯಿನ ಅರೇಂಜ್ ಮಾಡುವಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಈ ಕಡೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಮೊದಲೇ ಟೆನ್ಷನ್ ನಲ್ಲಿರುವ ಈ ರಂಜಿತ್ ನನ್ನ ಬಳಿ ದುಡ್ಡಿಲ್ಲ, ಇನ್ಮೇಲೆ ನಾನು ನಿನ್ನ ಬ್ಲಾಕ್ ಮೇಲ್ಗೆ ಹೆದರಿಕೊಳ್ಳೋದಿಲ್ಲ, ಏನ್ ಮಾಡ್ಕೊಂತೀಯೋ ಮಾಡ್ಕೋ ಅಂತ ಹೇಳಿಬಿಡ್ತಾನೆ. ಆಗ ದೇವ್ ತಲೆ ಓಡಿಸಿ, ಹಾಗಾದ್ರೆ ಇಷ್ಟು ದಿನ ನಾನು ನಿನ್ನ ಹೆಂಡತಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೀಗ ನನ್ಗೆ 50,000 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಡಾಲಿಯ ಅಪ್ಪ ಅಮ್ಮನಿಗೆ ಈ ವಿಷಯವನ್ನ ಹೇಳಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಡಾಲಿಯ ಅಪ್ಪ ಅಮ್ಮನಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಖಂಡಿತ ಅವರು ನನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೆದರಿಕೊಂಡ ರಂಜಿತ್ ಅರ್ಜೆಂಟ್ ಆಗಿ 60,000 ರೂಪಾಯಿಯನ್ನ ಅರೇಂಜ್ ಮಾಡುವಂತ ರೀನಾಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ರೀನಾ ಬಳಿ ದುಡ್ಡೆಲ್ಲಿದೆ ಅಲ್ವಾ, ಆಕೆ ಮತ್ತೆ ದೇವ್ ಬಳಿನೇ ಬರ್ತಾಳೆ. ನಮ್ಮಪ್ಪನ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ, ಅರ್ಜೆಂಟ್ ಆಗಿ 60,000 ರೂಪಾಯಿ ಬೇಕು ಅಂತ ಕೇಳ್ತಾಳೆ. ಈಗ ಮೊದಲೇ ದುಡ್ಡಿಲ್ಲದೆ ಪರದಾಡ್ತಿರುವ ಈ ದೇವ್ ನನ್ನ ಬಳಿ ಈಗ ದುಡ್ಡಿಲ್ಲ, ನೀನೇನಾದ್ರೂ ಮಾಡ್ಕೊ ಅಂತ ಆಕೆ ಮೇಲೆ ರೇಗಿ ಅಲ್ಲಿಂದ ಆಫೀಸ್ಗೆ ಹೊರಟು ಬರ್ತಾನೆ. ಈಗ ದೇವ್ಗೆ ತನ್ನ ಹೆಂಡತಿ ರೀನಾಳ ಮೇಲೆ ಅನುಮಾನ ಬರುತ್ತೆ. ತಕ್ಷಣ ಆತ ರೀನಾಳ ತಾಯಿಗೆ ಕಾಲ್ ಮಾಡ್ತಾನೆ. ಅತ್ತೆ, ಮಾವನ ಆಪರೇಷನ್ಗೆ ಇನ್ನು ಎಷ್ಟು ದುಡ್ಡು ಬೇಕು, ನನ್ನ ಬಳಿ ಈಗ ದುಡ್ಡಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿದ ರೀನಾಳ ತಾಯಿ, ಏನೋ ಆಪರೇಷನ್ ನನ್ನ ಗಂಡ ಚೆನ್ನಾಗೆ ಇದ್ದಾರಲ್ಲ, ಅವರಿಗೆ ಯಾವ ಆಪರೇಷನ್ ಕೂಡ ಇಲ್ವಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ದೇವ್ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಹಾಗಾದ್ರೆ ಇಷ್ಟು ದಿನ ರೀನಾ ತನ್ನ ಬಳಿ ಯಾಕೆ ದುಡ್ಡನ್ನ ಈಸ್ಕೊತಿದ್ಲು ಅಂತ ಪತ್ತೆ ಮಾಡೋದಕ್ಕೆ ಆಕೆಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ರೀನಾಗೆ ಬೇರೆ ದಾರಿ ಇಲ್ಲದೆ ತನ್ನ ಬಳಿ ಇರುವ ಒಡವೆಗಳನ್ನ ಮಾರಿ ತನಗೆ ಬ್ಲಾಕ್ ಮೇಲ್ ಮಾಡ್ತಿರುವ ಆ ವ್ಯಕ್ತಿ ಅಂದ್ರೆ ರಂಜಿತ್ ಹೇಳಿರುವ ಜಾಗಕ್ಕೆ ಬಂದು ಅವನು ಹೇಳಿದ್ದ ಡಸ್ಟ್ಬಿನ್ ಒಳಗಡೆ ಹಾಕ್ತಾಳೆ. ರೀನಾ ಹಾಕಿದ ದುಡ್ಡನ್ನ ಆಕೆ ಅಲ್ಲಿಂದ ಹೋಗ್ತಿದ್ದಂತೆ ರಂಜಿತ್ ಬಂದು ತೆಗೆದುಕೊಳ್ತಿರೋದನ್ನ ಈ ದೇವ್ ಫೋಟೋ ಕ್ಯಾಪ್ಚರ್ ಮಾಡಿಕೊಳ್ತಾನೆ. ಈಗ ರಂಜಿತ್ 60,000 ರೂಪಾಯಲ್ಲಿ 10,000 ರೂಪಾಯಿಯನ್ನ ತೆಗೆದುಕೊಂಡು 50,000 ರೂಪಾಯಿಯನ್ನ ವಾಪಸ್ ದೇವ್ ಹೇಳಿದಂತೆ ಆ ಡಸ್ಟ್ಬಿನ್ ಒಳಗಡೆ ಹಾಕಿ ಅವನಿಗಾಗಿ ಕಾಯ್ತಾ ಕೂರ್ತಾನೆ. ತನ್ನನ್ನ ಹಿಡಿಯೋದಕ್ಕೆ ಅಂತ ಕಾಯ್ತಾ ಕೂತಿದ್ದಾನೆ ಅಂತ ಗೊತ್ತಾಗಿ ದೇವ್ ಒಂದು ಪ್ಲಾನ್ ಮಾಡ್ತಾನೆ. ಆ ಮಾಲ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಹೌಸ್ ಕೀಪಿಂಗ್ ವ್ಯಕ್ತಿಯ ಸಹಾಯದಿಂದ ಆ ಡಸ್ಟ್ಬಿನ್ ಅನ್ನ ಹೊರಗಡೆ ತಂದು ಅದರಲ್ಲಿದ್ದ 50,000 ರೂಪಾಯಿಯನ್ನ ಚಾವ್ಲಾಗೆ ಕೊಡ್ತಾನೆ.
ಈಗ ದೇವ್ ಚಾವ್ಲಾಗೆ ಒಂದು ರಿಕ್ವೆಸ್ಟ್ ಮಾಡ್ತಾನೆ. ಸರ್, ನೀವು ಕೇಳಿದಷ್ಟು ದುಡ್ಡನ್ನ ಕೊಟ್ಟಿದ್ದೀನಿ, ದಯವಿಟ್ಟು ನನಗೊಂದು ಸಹಾಯ ಮಾಡಿ ಅಂತ ಹೇಳ್ತಾ ರಂಜಿತ್ಗೆ ಈ ಅಡ್ರೆಸ್ ಅನ್ನ ಕೊಟ್ಟು ಇವನೇ ನಿನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿರುವ ವ್ಯಕ್ತಿ ಅಂತ ಹೇಳೋದಕ್ಕೆ ಹೇಳ್ತಾನೆ. ಸರಿ ಅಂತ ಚಾವ್ಲಾ ರಂಜಿತ್ಗೆ ಫೋನ್ ಮಾಡಿ ನಿನಗೆ ಬ್ಲಾಕ್ ಮೇಲ್ ಮಾಡ್ತಿರೋದು ಆನಂದ್ ಅಂತ ಹೇಳಿಬಿಡ್ತಾನೆ. ಇಷ್ಟು ದಿನ ತನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ದು ಯಾನಂದೆ ಅಂತ ತಪ್ಪು ತಿಳಿದುಕೊಂಡ ರಂಜಿತ್ ಅವನ ಫ್ಲಾಟ್ಗೆ ಹೋಗಿ ಅವನನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ನಂತರ ಒಂದು ಫೇಕ್ ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ರಂಜಿತ್ ರೀನಾಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಲ್ವಾ, ಅದನ್ನ ಈತ ಕ್ಯಾಪ್ಚರ್ ಮಾಡಿಕೊಂಡಿದ್ದ ಅಲ್ವಾ, ಆ ಫೋಟೋಸ್ ಗಳನ್ನ ಆಕೆಗೆ ಸೆಂಡ್ ಮಾಡಿ ಬಿಡ್ತಾನೆ. ಆ ಫೋಟೋಸ್ ನೋಡಿದ ರೀನಾ ಒಂದೇ ಸರಿ ದಂಗಾಗಿ ಹೋಗ್ತಾಳೆ. ಇಷ್ಟು ದಿನ ತನ್ನ ಜೊತೆಗೇನೆ ಇತ್ತು ತನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ದು ಈ ರಂಜಿತ್ತೇನ ಅಂತ ಗೊತ್ತಾಗಿ ತುಂಬಾನೇ ದುಃಖ ಪಡ್ತಾಳೆ. ಈ ಕಡೆ ತಮ್ಮ ಮಗಳು ಡಾಲಿ ಎಷ್ಟೇ ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ವಲ್ಲ ಅಂತ ಅನುಮಾನಗೊಂಡ ಅವಳ ತಂದೆ ತಾಯಿ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದ್ರೆ ಡಾಲಿಯನ್ನ ಕೊಲೆ ಮಾಡಿದ್ದ ಈ ರಂಜಿತ್ ನ ಕೈಯೆಲ್ಲ ರಕ್ತ ಆಗಿರೋದನ್ನ ನೋಡಿ ಅವರಿಗೆ ಅರ್ಥವಾಗಿ ಹೋಗುತ್ತೆ ಇವನೇ ಕೊಲೆಗಾರ ಅಂತ. ತಕ್ಷಣವೇ ಡಾಲಿ ಅಪ್ಪ ಇವನಿಗೆ ಸರಿಯಾಗಿ ಹೊಡೆದು ಅವನನ್ನ ಬಾತ್ರೂಮ್ ನಲ್ಲೇ ಲಾಕ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಡ್ತಾನೆ. ಈ ಕಡೆ ರೀನಾಗೆ ತನ್ನನ್ನ ಪ್ರೀತಿ ಮಾಡ್ತಿರುವ ರೀತಿ ನಾಟಕ ಮಾಡ್ತಿದ್ದ ರಂಜಿತ್ ಎಂತಹ ಮೋಸಗಾರ ಅಂತ ಅರ್ಥ ಆಗಿ ತನ್ನ ಮೊಬೈಲ್ ನಲ್ಲಿ ಸೇವ್ ಮಾಡಿಕೊಂಡಿದ್ದ ಅವನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತಾಳೆ. ನಂತರ ತನ್ನ ಗಂಡ ದೇವ್ಗೆ ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಮನೆಗೆ ಎಷ್ಟೊತ್ತಿಗೆ ಬರ್ತಿದ್ದೀರಾ ಅಂತ ಮೆಸೇಜ್ ಮಾಡ್ತಾಳೆ. ಮದುವೆಯಾಗಿ 7 ವರ್ಷಗಳಾದ್ರೂ ಕೂಡ ಒಂದೇ ಒಂದು ದಿನ ಅಡುಗೆ ಮಾಡಿ ಬಡಿಸದ ಈ ರೀನಾ ಆವತ್ತು ತನ್ನ ಗಂಡ ದೇವ್ಗೋಸ್ಕರ ಅಡುಗೆ ಮಾಡಿ ಅವನಿಗಾಗಿ ಕಾಯ್ತಾ ಕೂತಿರ್ತಾಳೆ. ರೀನಾ ಮಾಡಿದ ಮೆಸೇಜ್ ಅನ್ನ ಓದಿದ ದೇವ್ ಇಷ್ಟು ದಿನಗಳಿಂದ ರೀನಾ ತನಗೆ ಯಾವ ರೀತಿ ಮೋಸವನ್ನ ಮಾಡಿದ್ಲು ಅಂತ ನೆನಪಿಸಿಕೊಂಡು ಆಕೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಮೊಬೈಲ್ ನಿಂದ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿಬಿಡ್ತಾನೆ. ಸ್ನೇಹಿತರೆ, ಇದರ ಅರ್ಥ ದೇವಿನ ಮೇಲೆ ತನ್ನ ಹೆಂಡತಿ ರೀನಾಳ ಜೊತೆ ಇರೋದಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಈ ಸೀನ್ ಮೂಲಕ ನಮಗೆ ತೋರಿಸಲಾಗಿದೆ. ಹೀಗೆ ತನಗೆ ಮೋಸ ಮಾಡಿದ ಎಲ್ಲರಿಗೂ ಕೂಡ ಬುದ್ಧಿ ಕಲಿಸಿ ಆ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಿಬಿಡ್ತಾನೆ. ಈಗ ತನ್ನ ಗಂಡನಿಗೆ ನಂಬಿಕೆ ದ್ರೋಹ ಮಾಡಿದ ರೀನಾ ಒಬ್ಬಂಟಿಯಾಗಿರ್ತಾಳೆ. ದುಡ್ಡಿಗೆ ಆಸೆ ಪಟ್ಟು ದೇವ್ಗೆ ಬ್ಲಾಕ್ ಮೇಲ್ ಮಾಡಿದ ಪ್ರಭಾ ಹಾಗೂ ಆನಂದ್ ಸತ್ತು ಹೋಗಿದ್ದಾರೆ. ತನಗೆ ಮದುವೆ ಆಗಿದ್ದರೂ ಕೂಡ ಮತ್ತೊಬ್ಬ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಇಷ್ಟೆಲ್ಲ ರಾದ್ದಂತಕ್ಕೆ ಕಾರಣವಾಗಿದ್ದ ರಂಜಿತ್ ಈಗ ಜೈಲು ಪಾಲಾಗಿದ್ದಾನೆ. ಆ ಮೂಲಕ ಈ ಚಿತ್ರ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.